ನಮಸ್ಕಾರ. ಕೇಸರಿ ಮಹಾ ಸುನಾಮಿ ಎಂಟ್ರಿಗೆ ಕೌಂಟ್ ಡೌನ್ ಶುರು. ಮೈಸೂರು, ಮಂಗಳೂರಿನಲ್ಲಿ ಹೇಗಿರಲಿದೆ ಮೋದಿ ಮ್ಯಾಜಿಕ್? ಒಕ್ಕಲಿಗ ನೆಲದಲ್ಲಿ ಹಾಲಿ ಮಾಜಿ ಪಿಎಂ ಜುಗಲ್ಬಂದಿ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಮೋದಿ ಗೌಡ್ರು 14 ಸೂತ್ರ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕದ ರಣಾಂಗಣದಲ್ಲಿ ಕೆಲವೇ ದಿನಗಳಲ್ಲಿ ಕೇಸರಿ ಸುನಾಮಿ ಭಾರೀ ಪ್ರಮಾಣದಲ್ಲಿ ಅಬ್ಬರಿಸೋಕೆ ವೇದಿಕೆ ಸಿದ್ಧವಾಗ್ತಿದೆ. ದೇಶದ ಸಾಂಸ್ಕೃತಿಕ ರಾಜಧಾನಿ ಹಾಗೂ ಕರಾವಳಿ ನಗರಿ ಮಂಗಳೂರಿನಲ್ಲಿ ಮೋದಿ ಮಾರುತ ರಣವೇಗದಲ್ಲಿ ಬೀಸಲಿದ್ದು, ಅದಕ್ಕೆ ಎಚ್.ಡಿ. ದೇವೇಗೌಡರ ರಣವ್ಯೂಹ ಕೂಡ ಜೊತೆಯಾಗಲಿದೆಯಂತೆ. ಹಾಗಾದ್ರೆ ಮೈಸೂರು ಮಹಾಯುದ್ಧದ ಪ್ರಚಾರದ ಅಖಾಡಕ್ಕೆ ಕೆಲವೇ ದಿನಗಳಲ್ಲಿ ಎಂಟ್ರಿ ಕೊಡ್ಲಿರೋ ಮೋದಿ ಹಾಗೂ ಎಚ್.ಡಿ.ಡಿ ಎದುರಾಳಿಗಳ ಸದ್ದನ್ನ ಅಡಗಿಸೋಕೆ ಸೃಷ್ಟಿ ಮಾಡಲಿರೋ ಚಕ್ರವ್ಯೂಹ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏಪ್ರಿಲ್ 14 ರಾಜ್ಯಕ್ಕಪ್ಪಳಿಸಲಿದೆ ಕೇಸರಿ ಮಾರುತ. ಅಂದು ಹಳೆ ಮೈಸೂರು, ಕರಾವಳಿಯಲ್ಲಿ ನಮೋ ಹವ. ಲೋಕಸಭಾ ಚುನಾವಣೆ. ದಿನೇ ದಿನೇ ರಾಜ್ಯದಲ್ಲಿ ಏರುತ್ತಿರೋ ಭಯಾನಕ ಸೂರ್ಯ ಶಾಖಕ್ಕೆ ಸೆಡ್ಡು ಹೊಡೆದು ತನ್ನ ಪ್ರಖರತೆ, ತೀವ್ರತೆ ಹೆಚ್ಚಿಸಿಕೊಂಡು ಇಡೀ ಜಗತ್ತಿನ ಚಿತ್ತ ಇನ್ನಷ್ಟು ಮಗದಷ್ಟು ತನ್ನತ್ತ ಸೆಳೆದುಕೊಳ್ತಿರೋ ಪ್ರಜಾಪ್ರಭುತ್ವದ ಮಹಾಹಬ್ಬ. ಇದಕ್ಕಾಗಿ ಕರುನಾಡು ಕೂಡ ಸಖತ್ತಾಗೆ ಸಜ್ಜಾಗ್ತಿದೆ. 2 ಹಂತಗಳಲ್ಲಿ ನಡೆಯೋ ಚುನಾವಣೆಗೆ ಸಿದ್ಧವಾಗ್ತಿರೋ ಕರುನಾಡಿಗೆ ಕೆಲ ದಿನಗಳಲ್ಲೇ ಬಂದಪ್ಪಳಿಸಲಿದೆ ಮೋದಿ ಎಂಬ ಕೇಸರಿ ಪಡೆಯ ಮಹಾಮಾರುತ. ಹೌದು, ಕರ್ನಾಟಕದಲ್ಲಿ ಮೋದಿ ಕೆಲ ದಿನಗಳ ಹಿಂದಷ್ಟೇ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮತ ಪ್ರಚಾರದ ಮೂಲಕ ಸಾಕಷ್ಟು ಗಮನ ಸೆಳೆದಿದ್ರು. ಆದ್ರೀಗ ಅದೆಲ್ಲವನ್ನ ಮೀರಿ ಏಪ್ರಿಲ್ 14ರಂದು ಭಾರೀ ಮತಬೇಟೆಗೆ ನಮೋ ಪಡೆ ಸಜ್ಜಾಗಿದೆ. ಅಂದಹಾಗೆ ಏಪ್ರಿಲ್ 14 ಅಂದ್ರೆ ಬರೋ ಭಾನುವಾರ ರಾಜ್ಯದಲ್ಲಿ ಸೃಷ್ಟಿಯಾಗಲಿರೋ ಮೋದಿ ಮ್ಯಾಜಿಕ್ಗೆ ವೇದಿಕೆ ಸಿದ್ಧವಾಗ್ತಿರೋದು ಹಳೆ ಮೈಸೂರು ಹಾಗೂ ಕರಾವಳಿ ಭಾಗದಲ್ಲಿ. ಮೈಸೂರು, ಮಂಗಳೂರಿನಲ್ಲಿ ಮೋದಿ ಮತಬೇಟೆ. ಸಾಂಸ್ಕೃತಿಕ ನಗರಿಯಲ್ಲಿ ಸೃಷ್ಟಿಯಾಗಲಿದೆ ಇತಿಹಾಸ. ಮೋದಿ ಜೊತೆ ಕಾಣಿಸಿಕೊಳ್ತಾರ ದೊಡ್ಡಗೌಡರು. ಇದೇ ಭಾನುವಾರದಂದು ಅಂದರೆ ಏಪ್ರಿಲ್ 14ರಂದು ಮೋದಿ ಪಡೆ ಹಳೆ ಮೈಸೂರು ಹಾಗೂ ಕರಾವಳಿ ಭಾಗದಲ್ಲಿ ಮತ ಮೋಡಿಗಾರನ ಮೂಲಕ ಭರ್ಜರಿಯಾಗಿ ಮತ ಸೆಳೆಯೋ ಕಾರ್ಯಕ್ಕೆ ಚಾಲನೆ ನೀಡಲಿದೆ. ಆ ಮೂಲಕ ಇಷ್ಟು ದಿನದ್ದೇ ಒಂದು ಲೆಕ್ಕ, ಭಾನುವಾರದಿಂದ ಶುರುವಾಗೋದೇ ಮತ್ತೊಂದು ಲೆಕ್ಕ ಎಂಬ ಸ್ಪಷ್ಟ ಸಂದೇಶವನ್ನ ಎದುರಾಳಿಗಳಿಗೆ ನೀಡೋಕೆ ಕಮಲ ಪಡೆ ಅಖಾಡ ಸಿದ್ಧಪಡಿಸಿಕೊಳ್ತಿದೆ. ಇಲ್ಲಿ ಅತ್ಯಂತ ಪ್ರಮುಖ ವಿಚಾರ ಏನಂದ್ರೆ, ಭಾನುವಾರ ಮೈಸೂರಿನಲ್ಲಿ ಮೋದಿ ಪ್ರಚಾರ ನಡೆಸೋ ವೇಳೆ ಅಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೂಡ ಉಪಸ್ಥಿತರಿದ್ದಾರೆ ಎನ್ನಲಾಗ್ತಿದೆ. ಇನ್ನು 14ರಂದು ಮೈಸೂರಿನಲ್ಲಿ ಸಂಜೆ 4 ಗಂಟೆಗೆ ಮೋದಿ ಅವರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದೇ ದಿನ ಸಂಜೆ 6 ಗಂಟೆಗೆ ಮಂಗಳೂರಿನಲ್ಲಿ ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಮೋದಿ ಅವರು 1.5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳ ಯಶಸ್ಸಿಗೆ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಬಿಜೆಪಿಯ ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ಹಾಗೂ ಶಾಸಕ ವಿ ಸುನಿಲ್ ಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಘೋಷಣೆ ಆದ ನಂತರ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕರ್ನಾಟಕ ಪ್ರವಾಸ 14ನೇ ತಾರೀಕು ನಡೀತಾ ಇದೆ. ಚುನಾವಣೆ ಘೋಷಣೆ ಆದ ನಂತರ ಬರ್ತಾ ಇರುವಂತಹ ಮೊದಲನೇ ಭೇಟಿ 14ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಒಂದು ಬೃಹತ್ ಸಮ್ಮೇಳನವನ್ನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲ, ಇದೇ ಕಾರ್ಯಕ್ರಮದಲ್ಲಿ ಅಂದರೆ
ಮೈಸೂರಿನ ಸಮಾವೇಶದಲ್ಲಿ ಮೋದಿ ಜೊತೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಉಪಸ್ಥಿತಿಯ ಕುರಿತು ನಿರೀಕ್ಷೆ ಹೆಚ್ಚಾಗಿದ್ದು, ಬಿಜೆಪಿ ಜೆಡಿಎಸ್ ಪ್ರಮುಖರು ಮೋದಿ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಜೊತೆಯಲ್ಲಿ ನಮ್ಮ ಎಲ್ಲ ರಾಜ್ಯದ ನಾಯಕರು ಮತ್ತು ಜಾತ್ಯತೀತ ಜನತಾದಳದ ಎಲ್ಲ ಗಣ್ಯರನ್ನ ಒಟ್ಟುಗೂಡಿಕೊಂಡು ನಡೀತಾ ಇರುವಂತಹ ಒಂದು ಬೃಹತ್ ಸಮಾವೇಶ ಇದು. ಈ ಮೂಲಕ ಮೈಸೂರಿನಲ್ಲಿ ಮೋದಿ ಮತ್ತು ದೇವೇಗೌಡರು ಜಂಟಿಯಾಗಿ ಮತ ಪ್ರಚಾರ ನಡೆಸಿ ಪ್ರಮುಖವಾಗಿ ಈ ಭಾಗದ ಚಾಮರಾಜನಗರ, ಹಾಸನ, ಮಂಡ್ಯ ಸೇರಿ ಹಲವು ಕ್ಷೇತ್ರಗಳ ಮೇಲೆ ತಮ್ಮ ಪ್ರಭಾವ ಬೀರಲಿದ್ದಾರೆ ಎನ್ನಲಾಗ್ತಿದೆ. ಒಕ್ಕಲಿಗ ಕೋಟೆಯಲ್ಲಿ ಮೋದಿ, ಎಚ್.ಡಿ. ಮೋಡಿ. ಹಳೆ ಮೈಸೂರು ಮತ ಶಿಕಾರಿಗೆ ಜಂಟಿ ರಣತಂತ್ರ. ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಪ್ರಧಾನಿ ಮೋದಿ ಕಳೆದ ಬಾರಿಯಂತೆ ಈ ಬಾರಿಯೂ ಭರ್ಜರಿ ಮತ ಶಿಕಾರಿ ನಡೆಸುತ್ತಿರೋದು ಹೈಲೈಟ್ ಎನ್ನಿಸಿದ್ರು. ಈ ಬಾರಿ ಮೋದಿ ಜೊತೆ ದೊಡ್ಡಗೌಡರು ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಮತ್ತೊಂದು ಹೈಲೈಟ್. ಯಾಕಂದ್ರೆ ಮೈಸೂರಿನಲ್ಲಿ ನಡೆಯೋ ಸಮಾವೇಶ ಪ್ರಮುಖವಾಗಿ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರೋ ಸಲುವಾಗಿ ನಡೀತಿದೆ ಎಂಬುದು ಗೌಪ್ಯವಾಗೇನೂ ಉಳಿದಿಲ್ಲ. ಕಾಂಗ್ರೆಸ್ ಇವತ್ತಿನ ತನಕ ಅಥವಾ INDA ಒಕ್ಕೂಟಗಳು ಇವತ್ತಿನ ತನಕ ಪ್ರಧಾನ ಅಭ್ಯರ್ಥಿಯನ್ನೇ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿಯವರ ಪ್ರವಾಸ ಬರೀ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಜನಮಾನಸದಲ್ಲೂ ಕೂಡ ಒಂದು ಹೊಸ ಉತ್ಸಾಹವನ್ನು ಕೊಡುತ್ತೆ. ನಿಶ್ಚಿತವಾಗಿ ಬಿಜೆಪಿಯ ಪರವಾದಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಮೂಡಿಬರುತ್ತೆ. ಇದೇ ಕಾರಣಕ್ಕೆ ಎಂಬಂತೆ ಕಳೆದ ವಾರ ಕೇಸರಿ ಚುನಾವಣಾ ಚಾಣಕ್ಯ HDK ಕ್ಷೇತ್ರ ಚನ್ನಪಟ್ಟಣದಲ್ಲಿ ರ್ಯಾಲಿ ನಡೆಸಿ ಹಳೆ ಮೈಸೂರು ಭಾಗದ ಮತ ಸೆಳೆಯೋಕೆ ಚಾಲನೆ ನೀಡಿದ್ರು. ಈ ವೇಳೆ ಅಮಿತ್ ಶಾ ಜೊತೆ ಮಾಜಿ ಸಿಎಂ HDK ಕಾಣಿಸಿಕೊಂಡು ರಣಕಣದಲ್ಲಿ ಸಂಚಲನ ಸೃಷ್ಟಿಸಿದ್ರು. ಈಗ ಇದೇ ಸಮಯಕ್ಕೆ ಸರಿಯಾಗಿ ಮೋದಿ ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಮತ್ತೊಂದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಕೋಟೆಗೆ ದಾಂಗುಡಿ ಇಡಲಿದ್ದಾರೆ. ಇಲ್ಲಿ ಮೋದಿ ಜೊತೆ ದೊಡ್ಡಗೌಡರು ಕಾಣಿಸಿಕೊಂಡ್ರೆ ಅಲ್ಲಿಗೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಮಿಂಚಿನ ಸಂಚಾರ ಉಂಟಾಗಲಿದೆ. ಈ ಹಿಂದೆ ಮೈಸೂರು ಕ್ಷೇತ್ರ ಬಿಜೆಪಿಯೇ ಸಹಜವಾಗಿ 2 ಬಾರಿ ಗೆದ್ದಿತ್ತು. ಇವತ್ತು ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಬೇಕು ಅಂತಂದರೆ ನಾವು 28 ಕ್ಷೇತ್ರಗಳನ್ನು ಗೆಲ್ಲಬೇಕಾಗಿದೆ. ಹಾಗಾಗಿ ಮೋದಿಯವರ ಕಾರ್ಯಕ್ರಮನ ಅಲ್ಲೇ ಜೋಡಿಸಿದ್ದೇವೆ ಮತ್ತು ಕರ್ನಾಟಕದ 28 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಬೇಕಾದಂತಕ್ಕೆ ಒಂದು ಒಳ್ಳೆಯ ಭದ್ರ ಅಡಿಪಾಯವನ್ನು ಮೈಸೂರಿನ ಮುಖಾಂತರ, ಕರಾವಳಿ ಭಾಗದ ಮುಖಾಂತರ ನರೇಂದ್ರ ಮೋದಿಯವರು ಹಾಕ್ತಾ ಇದ್ದಾರೆ. ಕಳೆದ ಬಾರಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಹಾಗೂ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರ ಮತಯಾಚಿಸಿದ್ದ ಮೋದಿ ಈ ಬಾರಿ ಯದುವೀರ್ ಒಡೆಯರ್ ಹಾಗೂ HD ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಲಿದ್ದಾರೆ. ಜೊತೆಗೆ ಚಾಮರಾಜನಗರ ಅಭ್ಯರ್ಥಿ ಬಾಲರಾಜ್ ಹಾಗೂ ಹಾಸನದ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಲಿದ್ದಾರೆ. ಇನ್ನು ಈ ಭಾಗದಲ್ಲಿ ಅಂದರೆ ಮೈಸೂರು, ಚಾಮರಾಜನಗರದಲ್ಲಿ ಸದ್ಯ ಬಿಜೆಪಿ ಸಂಸದರೇ ಇದ್ದು ಅತ್ತ ಮಂಡ್ಯ ಸಂಸದೆ ಸುಮಲತಾ ಕೂಡ ಬಿಜೆಪಿ ಸೇರಿರೋದ್ರಿಂದ ಬಿಜೆಪಿ ಪಡೆಯ ಸಪೋರ್ಟ್ ಕೂಡ ಜೆಡಿಎಸ್ ಅಭ್ಯರ್ಥಿಗಳ ನೆರವಿಗೆ ಬರಲಿದೆ. ಇಲ್ಲಿ ಮೋದಿ ಪ್ರಮುಖವಾಗಿ ಜೆಡಿಎಸ್ಗೆ ಮೈತ್ರಿ ಸೂತ್ರದಂತೆ ಬಿಟ್ಟುಕೊಟ್ಟಿರೋ ಹಾಸನ ಹಾಗೂ ಹೈವೋಲ್ಟೇಜ್ ರಣಕಣ ಮಂಡ್ಯ 2 ಪ್ರಮುಖ ಕ್ಷೇತ್ರಗಳ ಮೇಲೂ ತಮ್ಮ ಪ್ರಭಾವ ಬೀರಲಿದ್ದಾರೆ. ಇನ್ನು ಇದು ಮೋದಿಯವರ ಮತ ಶಿಕಾರಿಯಾದರೆ ಅತ್ತ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಮೋದಿ ಜೊತೆ ಮತಯಾಚನೆಗೆ ತೊಡಗಿಕೊಂಡ್ರೆ ಅದು ಒಕ್ಕಲಿಗ ಕೋಟೆಯಲ್ಲಿ ಅಕ್ಷರಶಃ ಕಂಪನ ಸೃಷ್ಟಿಸೋಕೆ ನೆರವಾಗಲಿದೆ ಎನ್ನಲಾಗ್ತಿದೆ. ಬೆಂಗಳೂರಿನಿಂದ ಮೈಸೂರಿಗೆ ನಮೋ ಸಮಾವೇಶ ಶಿಫ್ಟ್. ರಾಜಧಾನಿಯಲ್ಲಿ ಏಪ್ರಿಲ್ 19ರಂದು ಸಮಾವೇಶಕ್ಕೆ ಪ್ಲಾನ್. ಈ ಹಿಂದೆ ಏಪ್ರಿಲ್ 14ರಂದು ಕರ್ನಾಟಕದಲ್ಲಿ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸದಲ್ಲಿ ಕೊಂಚ ಮಾರ್ಪಾಡಾಗಿದೆ. ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪರ ಪ್ರಚಾರ ಕೈಗೊಳ್ಳುವ ಉದ್ದೇಶದಿಂದ ಪ್ರಧಾನಿ ಮೋದಿಯವರು ರಾಜ್ಯದಲ್ಲಿ ಪ್ರವಾಸ ಕೈಗೊಳ್ಳುತ್ತಿದ್ದು ಮೈಸೂರು ಮತ್ತು ಮಂಗಳೂರಿನಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಈ ಮೊದಲು ಬೆಂಗಳೂರಿನಲ್ಲಿ ಏಪ್ರಿಲ್ 14ರಂದು ಕಾರ್ಯಕ್ರಮ ಎಂದು ಹೇಳಲಾಗಿತ್ತು. ಇದೀಗ ಅದನ್ನು ಮೈಸೂರಿಗೆ ಸ್ಥಳಾಂತರಗೊಂಡಿದೆ. ಈಗ ಮೈಸೂರಿಗೆ ಕಾರ್ಯಕ್ರಮ ಶಿಫ್ಟ್ ಆಗಿರೋ ಕಾರಣ ಬೆಂಗಳೂರಿನಲ್ಲಿ ಈ ತಿಂಗಳ 19ರಂದು ಮೋದಿಯವರು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಅದರಂತೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಿಗದಿಯಾಗಿದ್ದ ರೋಡ್ ಶೋ ಮುಂದೂಡಿಕೆಯಾಗಿದೆ. ಮೊದಲ ಹಂತದಲ್ಲಿ ಮತದಾನ ನಡೆಯುವ ಆಯ್ದ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲು 2 ದಿನ ರಾಜ್ಯಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಏಪ್ರಿಲ್ 19ಕ್ಕೆ ಬೆಂಗಳೂರು ಭಾಗದಲ್ಲಿ ಪ್ರಚಾರ ನಡೆಸುವ ಸಂಭವ ಇದೆ. ಇನ್ನು ಇಲ್ಲಿ ಮತ್ತೊಂದು ಸಂಗತಿ ಅಂದರೆ ಮೋದಿ ಪ್ರಧಾನಿಯಾದ ನಂತರ ಮೈಸೂರಿಗೆ ಕಳೆದ 2016ರ ಜನವರಿಯಲ್ಲಿ
ಮೊದಲ ಭೇಟಿ ನೀಡಿದರು. ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಭೇಟಿ ನೀಡಿ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಜನ್ಮ ಶತಮಾನೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅದರ ನಂತರ 2018 ಫೆಬ್ರವರಿ 19ರಂದು ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ನಡೆದಿದ್ದ ವಿಡಿಯೋ ಕಾನ್ಫರೆನ್ಸ್ ರೈಲು ನಿಲ್ದಾಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ತದನಂತರ 2022 ಜೂನ್ 20ರಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. ಅದರಂತೆ 2023 ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಮೋ ಭಾಗಿಯಾಗಿದ್ದರು. ಜೊತೆಗೆ ಇತ್ತೀಚೆಗೆ ಅಂದರೆ 2024 ಮಾರ್ಚ್ 12ರಂದು ಮಂಡ್ಯ ಹಾಗೂ ಧಾರವಾಡ ಜಿಲ್ಲೆ ಕಾರ್ಯಕ್ರಮಕ್ಕೆ ತೆರಳಲು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ರು. ಹೀಗೆ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹಲವು ಬಾರಿ ಭೇಟಿ ನೀಡಿರೋ ನಮೋ ಈಗ ಇಲ್ಲಿಂದಲೇ ಹಳೆ ಮೈಸೂರು ಭಾಗದಲ್ಲಿ ರಣ ಕಹಳೆ ಮೊಳಗಿಸುತ್ತಿದ್ದಾರೆ. ಇನ್ನು ಮೋದಿ ಮೈಸೂರು ಭೇಟಿ ನೇರ ಸಿದ್ದರಾಮಯ್ಯನವರನ್ನೇ ಗುರಿಯಾಗಿಸಿ ಸಿದ್ಧಪಡಿಸಿದ ತಂತ್ರಗಾರಿಕೆಯ ಎಂಬ ಮಾತುಗಳು ಕೇಳಿಬರ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಯದುವೀರ್ ಒಡೆಯರ್ ವಿರುದ್ಧ ಶತಾಯಗತಾಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋ ಭಾರಿ ಒತ್ತಡದಲ್ಲಿದ್ದಾರೆ. ಅಲ್ಲದೆ ಅತ್ತ ಡಿಕೆಶಿ ಕೂಡ ಇದೇ ಒತ್ತಡದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿದಿರೋದು ಕೈಪಾಳೆಯದ ಹೃದಯ ಬಡಿತ ಹೆಚ್ಚಿಸಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಬೆಂಗಳೂರು ಗ್ರಾಮಾಂತರದಲ್ಲಿ ಅಮಿತ್ ಶಾ ಪ್ರಚಾರ ನಡೆಸಿ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ರೆ, ಅತ್ತ ಮೈಸೂರಿನಲ್ಲಿ ಸಿದ್ದುಗೆ ಶಾಕ್ ಕೊಡೋಕೆ ಪ್ರಧಾನಿ ಮೋದಿ ದೊಡ್ಡಗೌಡರ ಜೊತೆಗೆ ಅಖಾಡಕ್ಕಿಳಿಯಲಿದ್ದಾರೆ ಎನ್ನಲಾಗ್ತಿದೆ. ನರೇಂದ್ರ ಮೋದಿ ಬೆಂಗಳೂರು ಸಮಾವೇಶವನ್ನ ಮಾರ್ಪಾಟು ಮಾಡಿ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಮೊದಲು ಸಮಾವೇಶ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಸಿದ್ದರಾಮಯ್ಯ ತವರು ನೆಲದಿಂದಲೇ ಮೋದಿ ಮತ ಶಿಖಾರಿ ಆರಂಭಿಸಿದ್ದಾರೆ. ಅಸಲಿಗೆ ಇದು ಜೆಡಿಎಸ್ ಅಭ್ಯರ್ಥಿಗಳಿಗೆ ಹೇಗೆಲ್ಲ ನೆರವಾಗಲಿದೆ? ಅಲ್ಲದೆ ಮೋದಿ ಕಾರ್ಯಕ್ರಮ ಕಾರಣಕ್ಕೆ ಸಿದ್ದರಾಮಯ್ಯ ತಮ್ಮ ಮೈಸೂರು ಪ್ರವಾಸವನ್ನೇ ಬದಲಾಯಿಸಿಕೊಂಡ್ರ. ಪ್ರಧಾನಿ ಮೋದಿ ಹಾಗೂ ದೇವೇಗೌಡರು ಜಂಟಿಯಾಗಿ ಪ್ರಚಾರ ನಡೆಸಿ ಕೈಗೆ ಶಾಕ್ ಕೊಡೋಕೆ ಏಪ್ರಿಲ್ 14ರ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು ಇಲ್ಲಿ ಮೈಸೂರಿನಲ್ಲಿ ಮೋದಿ ಪ್ರಚಾರ ಪ್ರಮುಖವಾಗಿ ಜೆಡಿಎಸ್ಗೆ ಯಾವೆಲ್ಲ ಲಾಭ ತರುತ್ತೆ, ಜೊತೆಗೆ ಇದು ಒಕ್ಕಲಿಗ ಮತ ಶಿಖಾರಿಗೆ ನೆರವಾಗೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಕ್ಕಲಿಗರನ್ನ ಬಿಟ್ಟು ಅರಸರಿಗೆ ಬಿಜೆಪಿ ಟಿಕೆಟ್. ಕೇಸರಿ ಪಡೆ ವಿರುದ್ಧ ಸಿದ್ದು ಒಕ್ಕಲಿಗ ದಾಳ. ಮೈಸೂರಿನಲ್ಲಿ ಮೋದಿ ಪ್ರಚಾರಕ್ಕೆ ಬರುತ್ತಿರೋದು ಈ ಮೂಲಕ ಒಂದು ರೀತಿಯಲ್ಲಿ ನೇರವಾಗಿ ಒಕ್ಕಲಿಗ ಮಹಾಸಮರದ ರಣರಂಗಕ್ಕೆ ಎಂಟ್ರಿ ಆಗ್ತಿರೋ ಬಿಗ್ ಸೂಚನೆ ನೀಡಿದೆ. ಯಾಕಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಪ್ರತಾಪ್ ಸಿಂಹ ಬದಲಿಗೆ ಈ ಬಾರಿ ಯದುವೀರ್ ಒಡೆಯರನ್ನ ಕಣಕ್ಕಿಳಿಸಿದಾಗಿನಿಂದ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಬಿಜೆಪಿ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನೇ ಪ್ರಯೋಗಿಸುತ್ತಿದ್ದಾರೆ. ಬಿಜೆಪಿ ಅದ್ಯಾವಾಗ ರಾಜಮನೆತನಕ್ಕೆ ಟಿಕೆಟ್ ಘೋಷಿಸಿತು, ಆ ಕ್ಷಣದಿಂದಲೇ ಕಾಂಗ್ರೆಸ್ ಮೈಸೂರು ಕಣದಲ್ಲಿ ಶತಾಯಗತಾಯ ಒಕ್ಕಲಿಗ ಬಾಣವನ್ನೇ ಬಿಜೆಪಿ ವಿರುದ್ಧ ಹೂಡೋ ಯೋಜನೆ ರೂಪಿಸಿತ್ತು. ಅದರಂತೆ ಒಕ್ಕಲಿಗ ನಾಯಕ ಲಕ್ಷ್ಮಣಗೆ ಟಿಕೆಟ್ ನೀಡಿದೆ. ಇನ್ನು ಕಳೆದ ಹಲವು ದಿನಗಳಿಂದ ಈ ಬಾರಿ ಪ್ರತಾಪ್ ಸಿಂಹ ಬಿಟ್ಟು ಯದುವೀರ್ಗೆ ಟಿಕೆಟ್ ನೀಡಿರೋದು ಒಕ್ಕಲಿಗರನ್ನೇ ಪಕ್ಕಕ್ಕಿರಿಸಿ ಅರಸರಿಗೆ ಹೆಚ್ಚಿನ ಮನ್ನಣೆ ನೀಡಿದಂತಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ದೂರುತ್ತಾ ಬಂದಿದ್ದಾರೆ. ಅಲ್ಲದೆ ಅದೇ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೂಡ ಮೈಸೂರು ಪ್ರವಾಸದ ತುಂಬೆಲ್ಲ ಒಕ್ಕಲಿಗ ದಾಳವನ್ನೇ ಉರುಳಿಸುತ್ತಿದ್ದಾರೆ. ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಕೆಲವರು ಲಕ್ಷ್ಮಣ್ ಅವ್ರ ಬಗ್ಗೆ ಅವ್ರ ಒಕ್ಕಲಿಗರೇ ಎಲ್ಲ ನಮ್ಮ ಮಟ್ಟಕ್ಕೂ ಮಾತಾಡ್ತಾರೆ. ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ. ಅವ್ರು ಅನೇಕ ಸಾರಿ ಹೇಳಿದ್ದಾರೆ, ನಾನು ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರೋದು, ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ ಒಕ್ಕಲಿಗ ನಾಯಕರು, ಹಾಗಾಗಿ ನಿಮ್ಮ ಮತ ಒಕ್ಕಲಿಗರಿಗೆ ನೀಡಿ ಎನ್ನೋ ಮೂಲಕ ತಮ್ಮ ಅಹಿಂದ ಮತಗಳ ಜೊತೆಗೆ ಒಕ್ಕಲಿಗ ಮತಗಳು ಕೈತಪ್ಪದಂತೆ ನೋಡಿಕೊಳ್ಳೋಕೆ ಸಿಎಂ ಮುಂದಾಗಿದ್ದಾರೆ. ಇನ್ನು ಸರಳವಾಗಿ ಹೇಳೋದಾದ್ರೆ ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿಎಂ ಒಕ್ಕಲಿಗ ದಾಳವನ್ನೇ
ಪ್ರಮುಖ ಅಸ್ತ್ರ ಮಾಡಿಕೊಂಡು ಈ ಬಾರಿ ಚುನಾವಣೆ ಗೆಲ್ಲೋಕೆ ಹರಸಾಹಸ ಪಡ್ತಿದ್ದಾರೆ. ಮೋದಿ ಮೈಸೂರಿಗೆ ಬರ್ತಲೇ ಸಿಎಂ ಅಲರ್ಟ್. ಏಪ್ರಿಲ್ 14ರ ಸಿದ್ದರಾಮಯ್ಯ ಮೈಸೂರು ಪ್ರವಾಸ ರದ್ದು. ಏನು ಯಾವಾಗ ಮೋದಿ ಏಪ್ರಿಲ್ 14ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ ಎಂಬ ಸುದ್ದಿ ಹೊರಬಿತ್ತು. ಅತ್ತ ಕೇವಲ ಮೈಸೂರು ಜಪ ಮಾಡ್ತಿದ್ದ ಸಿಎಂ ಸಿದ್ದು ಅಲರ್ಟ್ ಆಗಿದ್ದಾರೆ. ಸಿದ್ದು ಮುಂದಿನ 3 ದಿನ ಮೈಸೂರು ಭಾಗದಲ್ಲಿ ಪ್ರವಾಸದಲ್ಲಿದ್ದರು. ಅಲ್ಲದೆ ಇದು ಪೂರ್ವ ನಿಗದಿಯಾಗಿತ್ತು ಕೂಡ. ಆದರೆ ಮೋದಿ ಬರೋ ಸುದ್ದಿಯಿಂದ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ. ಹೌದು, ಏಪ್ರಿಲ್ 12, 13, 14ರಂದು ಕ್ರಮವಾಗಿ ಸಿದ್ದರಾಮಯ್ಯ ಚಾಮರಾಜನಗರ, ಮಡಿಕೇರಿ ಹಾಗೂ ಮೈಸೂರು ಪ್ರವಾಸವನ್ನ ಕೈಗೊಳ್ಳಬೇಕಿತ್ತು. ಅದರಂತೆ ಏಪ್ರಿಲ್ 14ರ ಪ್ರವಾಸದಿಂದ ಸಿದ್ದು ಹಿಂದೆ ಸರಿದಿದ್ದಾರೆ ಎನ್ನಲಾಗ್ತಿದೆ. ಮೋದಿ ಸಮಾವೇಶದ ದಿನವೇ ಪ್ರವಾಸ ಕೈಗೊಂಡ್ರೆ ಅದರಿಂದ ತಮ್ಮ ಪ್ರಚಾರಕ್ಕೆ ಸೂಕ್ತ ಬೆಂಬಲ ಸಿಗದೇ ಇರಬಹುದು ಎಂಬ ಕಾರಣಕ್ಕೆ ಸಿದ್ದು ಹಿಂದಡಿ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇದೆಲ್ಲದರ ಜೊತೆಗೆ ಇನ್ನು ಹಲವು ಲೆಕ್ಕಾಚಾರ ಹಾಕಿಕೊಂಡೆ ಬೆಂಗಳೂರು ಭಾಗದಲ್ಲಿ ನಡೆಯಬೇಕಿದ್ದ ಸಮಾವೇಶವನ್ನ ಏಪ್ರಿಲ್ 14ರಂದು ಮೈಸೂರು ಹಾಗೂ ಮಂಗಳೂರಿನಲ್ಲಿ ನಡೆಸೋಕೆ ತೀರ್ಮಾನಿಸಲಾಗಿದೆ ಎನ್ನಲಾಗ್ತಿದೆ. ಅದರಂತೆ ಸದ್ಯ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಬಿಜೆಪಿಯ ಪ್ರೀತಂ ಗೌಡ ಬಣದಿಂದ ಅಂದುಕೊಂಡಂತ ಬಲ ಸಿಕ್ತಿಲ್ಲ. ಅಲ್ಲದೆ ಇತ್ತ ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಕೂಡ ಎಲ್ಲಿ ಕೈಗೆ ಬಲ ತುಂಬುತ್ತಾರೋ ಎಂಬ ಆತಂಕವಿತ್ತು. ಅದು ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ರಿಂದ ಸದ್ಯದ ಮಟ್ಟಿಗೆ ತಣ್ಣಗಾದರೂ ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸೋಕೆ ಮೋದಿಯವರ ಮೈಸೂರು ಸಮಾವೇಶ ನೆರವಾಗಲಿದೆ ಎನ್ನಲಾಗ್ತಿದೆ. ಅಲ್ಲದೆ ಇತ್ತ ಹಾಸನದಲ್ಲೂ ಮಾಜಿ ಶಾಸಕ ಪ್ರೀತಂ ಗೌಡರ ಮುನಿಸು ತಣಿಸೋಕೆ ಮೋದಿ ಸಮಾವೇಶ ನೆರವಾಗಲಿದೆ ಎಂಬುದು ಜೆಡಿಎಸ್ ಲೆಕ್ಕಾಚಾರ. ಯಾಕಂದ್ರೆ ಮೋದಿ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲಾ ನಾಯಕರು ಭಾಗವಹಿಸಲೇಬೇಕು. ಹಾಗಾಗಿ ಮೋದಿ ಸಮಾವೇಶದಲ್ಲಿ ಭಾಗಿಯಾದರೆ ಅಲ್ಲಿಗೆ ಅವರ ಸಂಪೂರ್ಣ ಸಹಕಾರ ಮೈತ್ರಿ ಅಭ್ಯರ್ಥಿಗೆ ಇದೆ ಎಂಬ ಸ್ಪಷ್ಟ ಸಂದೇಶ ರವಾನೆಯಾಗುತ್ತೆ. ಅಲ್ಲದೆ ಮೋದಿಗಾಗಿ ಆದರೂ ಯಾವುದೇ ಸಿಟ್ಟು ಸೆಡವು ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ತೆನೆ ಒಗ್ಗಟ್ಟಿನ ಮಂತ್ರ. ಮೋದಿ ಜೊತೆ HDD ಕಾಣಿಸಿಕೊಂಡ್ರೆ ಭಾರಿ ಪ್ಲಸ್. ಯಾವುದೇ ಗೊಂದಲವಿಲ್ಲ ಎಂಬ ಸಂದೇಶ ಸಾರೋ ಯತ್ನ. ಇನ್ನು ಮೋದಿಯವರನ್ನ ಮೈಸೂರಿಗೆ ಬೆಂಗಳೂರಿಗಿಂತ ಮೊದಲು ಮೈಸೂರಿಗೆ ಕರೆಸಿ ಸಮಾವೇಶ ಮಾಡಿಸೋದಕ್ಕೂ ಕಾರಣವಿದೆ. ಅದೇನೆಂದ್ರೆ ಈ ಹಿಂದೆ ಅಂದ್ರೆ ಕಳೆದ ಬಾರಿ ಶಿವಮೊಗ್ಗಕ್ಕೆ ಮೋದಿ ಆಗಮಿಸಿದ್ದಾಗ ವೇದಿಕೆಯಲ್ಲಿ ಜೆಡಿಎಸ್ ನಾಯಕರಿಗೆ ಸ್ಥಾನ ಕೊಟ್ಟಿರಲಿಲ್ಲ. ಜೊತೆಗೆ ಕೊನೆ ಪಕ್ಷ ದೊಡ್ಡಗೌಡರಿಗೆ ಆಹ್ವಾನವನ್ನು ನೀಡಿಲ್ಲ ಎಂಬ ಅಸಮಾಧಾನ ತೆನೆ ನಾಯಕರಲ್ಲಿತ್ತು. ಅಲ್ಲದೆ ಇದು ರಣಕಣದಲ್ಲಿ ಬೇರೆಯದ್ದೇ ಸಂದೇಶ ರವಾನಿಸಲಿದೆ ಎಂಬ ಸಂಗತಿಯೂ ಹರಿದಾಡಿತ್ತು. ಆದ್ರೀಗ ಮೈಸೂರಿಗೆ ಪ್ರಧಾನಿ ಆಗಮಿಸಿ ಅವರೊಂದಿಗೆ ದೇವೇಗೌಡರು ವೇದಿಕೆ ಹಂಚಿಕೊಂಡ್ರೆ ಅದು ಕೈ ವಿರುದ್ಧ ಜಂಟಿ ರಣಕಹಳೆಗೆ ಸಾಕ್ಷಿಯಾಗಲಿದೆ. ಅಲ್ಲದೆ ಎರಡೂ ಪಕ್ಷಗಳ ತಳಮಟ್ಟದ ಕಾರ್ಯಕರ್ತರಲ್ಲಿ ಒಮ್ಮತದ ಸಂದೇಶ ರವಾನಿಸಿದಂತಾಗುತ್ತೆ ಎಂಬುದು ಮೈಸೂರು ಸಮಾವೇಶದ ಹಿಂದಿನ ಲೆಕ್ಕಾಚಾರ. ಅಲ್ಲದೆ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಮಂಡ್ಯದಲ್ಲಿ ಸ್ಪರ್ಧಿಸಿರೋ ಮಾಜಿ ಸಿಎಂ HDKಗೂ ಇದು ಆನೆ ಬಲ ತಂದುಕೊಡಲಿದೆ. ಮೋದಿ ಸಮಾವೇಶದಲ್ಲಿ ಸುಮಲತಾ ಭಾಗಿ ಸಾಧ್ಯತೆ. ಮಂಡ್ಯದಲ್ಲಿ HDKಗೆ ಗೌಡ್ತಿ ಬೆಂಬಲ ಎಂಬ ಸಂದೇಶ. ಕಳೆದ 2019ರ ಚುನಾವಣೆಯಲ್ಲಿ ಇದೇ ಮೈಸೂರು ನೆಲದಲ್ಲಿ ನಿಂತು ಮೋದಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ಗೆ ಬೆಂಬಲ ನೀಡುವಂತೆ ಘೋಷಿಸಿದ್ರು. ಪರಿಣಾಮ ಮಂಡ್ಯದಲ್ಲಿ ಮುಂದೆ ಇತಿಹಾಸವೇ ಸೃಷ್ಟಿಯಾಗಿತ್ತು. ಹೀಗೆ ಮೋದಿ HDD ಜಂಟಿಯಾಗಿ ನಿಂತು ಮೈಸೂರು ಸಮಾವೇಶದಲ್ಲಿ ಮಂಡ್ಯದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದರೆ ಅದು HDKಗೆ ಸಾಕಷ್ಟು ನೆರವಾಗಲಿದೆ. ಅಲ್ಲದೆ ಇದೇ ವೇದಿಕೆಯಲ್ಲಿ ಬಿಜೆಪಿ ಸದಸ್ಯೆ ಮಂಡ್ಯ ಸಂಸದೆ ಮೋದಿ ಜೊತೆ ಕಾಣಿಸಿಕೊಂಡು HDK ಪರ ಮತಯಾಚನೆ ಮಾಡಿದರೆ ಅದು ನಿಜಕ್ಕೂ ಮಾಜಿ ಸಿಎಂ ಪಾಲಿಗೆ ಅತಿ ದೊಡ್ಡ ಬಲ. ಇನ್ನು ಮೈಸೂರು ಮಂಗಳೂರು ನಂತರ ಏಪ್ರಿಲ್ 19ರಂದು ಮೋದಿ ಬೆಂಗಳೂರು ಭಾಗದಲ್ಲಿ ಪ್ರಚಾರದ ಮೂಲಕ ಇನ್ನುಳಿದ ಹಳೆ ಮೈಸೂರು ಭಾಗದ ಕ್ಷೇತ್ರಗಳನ್ನು ಕವರ್ ಮಾಡಲಿದ್ದಾರೆ.
ಒಟ್ಟಾರೆ ಮೋದಿಯಿಂದಾಗಿ ಬಿಜೆಪಿ ಮತಗಳು ದೋಸ್ತಿ ಅಭ್ಯರ್ಥಿಗಳ ಜೋಳಿಗೆ ಸೇರಿದ್ರೆ ಎತ್ತ ಜೆಡಿಎಸ್ ವರಿಷ್ಠ ದೇವೇಗೌಡರಿಂದ ಜೆಡಿಎಸ್ನ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳು ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳ ಪರವಾಗಿ ಬಿದ್ದರೆ ಅದು ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಅಂದುಕೊಂಡಂತೆ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೋಕೆ ನೆರವಾಗಲಿದೆ ಎಂಬುದು ಮೋದಿ ದೊಡ್ಡಗೌಡರ 14ರ ಸೂತ್ರ. ಮೈಸೂರು ಸಮಾವೇಶ ಒಕ್ಕಲಿಗ ಮತಗಳು ದೋಸ್ತಿ ಅಭ್ಯರ್ಥಿಗಳ ಪರವಾಗಿ ನಿಲ್ಲೋಕೆ ಅತ್ಯಂತ ಪ್ರಮುಖ ಎಂಬಂತಾಗಿದೆ. ಯದುವೀರ್ ವಿರುದ್ಧ ಒಕ್ಕಲಿಗ ಬಲೆ ಹೆಣಿತಾ ಇರೋ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡೋಕೆ ಮೋದಿ ಮತ್ತು HDD ಜಂಟಿಯಾಗಿ ಹೂಡುತ್ತಾ ಇರೋ ಒಕ್ಕಲಿಗ ಪ್ರತಿತಂತ್ರ ಇದು ಅಂದ್ರೂ ತಪ್ಪಾಗಲಾರದು. ಅಲ್ಲದೆ ಇದೆಲ್ಲವೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಅಸ್ತ್ರದ ಮೂಲಕವೇ ಸಿದ್ದು ಮತ್ತು DKಶಿ ಮಣಿಸೋಕೆ ದೋಸ್ತಿಗಳಿಗೆ ನೆರವಾಗಲಿದೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.